ವೀಕ್ಷಕರೇ ನಮಸ್ಕಾರ. ವಸುಧೈವ ಕುಟುಂಬಕಂ ಅಥವಾ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತಕ್ಕಂಥದ್ದೇನಿದೆ, ಇವತ್ತು ಅದು ಕೇವಲ ಒಂದು ಸ್ಲೋಗನ್ ಆಗಿಲ್ಲ. ಇವತ್ತು ಅದು ನಾವು ಭೂಮಿ ಅಂತ ಏನು ಹೇಳ್ತೀವಿ ಅಥವಾ ಲ್ಯಾಂಡ್ ಅಂತ ಹೇಳ್ತೀವಿ, ಅದು ಪ್ರತಿಯೊಬ್ಬ ಜನ ಮನಸ್ಸಲ್ಲೂ ಕೂಡ ಮುಟ್ತಾ ಇರುವಂಥ ಸಂದರ್ಭ ಇದು. ಕೇವಲ ಭಾರತ ಮಾತ್ರ ಅಲ್ಲ, ನಾವು ಸಾಕಷ್ಟು ಬಾರಿ ಅಂದ್ಕೊಳ್ತೀವಿ ಭಾರತ ಮಾತ್ರ ಇಂಥ ದೊಡ್ಡ ವಿಶಾಲ ಹೃದಯವನ್ನು ತೋರಿಸಬೇಕು, ಉಳಿದಿರುವಂಥ ರಾಷ್ಟ್ರಗಳೇನು ಮಾಡ್ತವೆ ಅಂತ. ಆದರೆ ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಸಂಸ್ಕೃತಿ, ಇಲ್ಲಿಯ ತತ್ವಗಳೇನಿದ್ದಾವೆ, ಇಲ್ಲಿಯ ಸಿದ್ಧಾಂತಗಳೇನಿದ್ದಾವೆ, ಅದರ ಇಂಪ್ಯಾಕ್ಟ್ ಆಗ್ತಾ ಇರೋವಂಥದ್ದು ಪ್ರತಿಯೊಬ್ಬರು ಕೂಡ ಇವತ್ತು ಇದನ್ನು ಬಯಸ್ತಾ ಇದ್ದಾರೆ ಕೂಡ. ಭಾರತ ವಿಶ್ವಗುರು ಆಗಬೇಕು, ಭಾರತ ಲೀಡರ್ ಆಗಬೇಕು ಅಂತ. ಅಂಥ ಸಂದರ್ಭದಲ್ಲೇ ಇವತ್ತು ಬಹಳ ದಿನಗಳ ಕಾಲ, ಬಹಳ ವರ್ಷಗಳ ಕಾಲ ನಂತರದಲ್ಲೇ ನಾವೆಲ್ಲ ಅಂದ್ಕೊಳ್ತಿದ್ವಿ ಸಚಿನ್ ತೆಂಡೂಲ್ಕರ್ ಅವಾಗ ಅವ್ರು ಕ್ರಿಕೆಟ್ ಆಡ್ತಾಯಿದ್ರು, ನಾವು ಅವ್ರನ್ನ ಆಡೋವಂಥ ಭಾಗ್ಯ ನಮಗೆ ನೋಡುವಂಥ ಭಾಗ್ಯ ಸಿಗುತ್ತೆ ಅವ್ರು ಆಡೋದನ್ನು. ಯುವರಾಜ್ ಸಿಂಗ್ ಕೂಡ ಆಡ್ತಾಯಿದ್ರು. ಇವತ್ತು ಇದೇ ಬೆಂಗಳೂರಿನಲ್ಲಿ ಈ ಒಂದು ಗ್ರೌಂಡಿಗೆ ನಾವು ಏನು ಬಂದಿದ್ದೀವಿ, ಈ ಗ್ರೌಂಡ್ನಲ್ಲಿ ಶ್ರೀಕೃಷ್ಣ ಕ್ರಿಕೆಟ್ ಸ್ಟೇಡಿಯಂ ಅಂತಕ್ಕಂಥದ್ದು, ಶ್ರೀಕೃಷ್ಣ ಕ್ರಿಕೆಟ್ ಸ್ಟೇಡಿಯಂ ಅಂತಕ್ಕಂಥದ್ದು ಇಲ್ಲಿ ಬಂದಿದ್ದೀವಿ. ಬೆಂಗಳೂರಲ್ಲೇ ಇದೆ, ಚಿಕ್ಕಬಳ್ಳಾಪುರ ಹತ್ತಿರ ಇರತಕ್ಕಂಥ ಗ್ರೌಂಡ್ ಇದು. ಈ ಗ್ರೌಂಡ್ನಲ್ಲಿ ಇವತ್ತು ಯುವರಾಜ್ ಸಿಂಗ್ ವರ್ಸಸ್ ಸಚಿನ್ ತೆಂಡೂಲ್ಕರ್ ತಂಡದ ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇರುವಂಥದ್ದು. ಈ ಒಂದು ಮ್ಯಾಚ್ನ ವಿಶೇಷತೆ ಏನಂದರೆ, ಇಲ್ಲಿ ಗೆಲುವು ಸೋಲುವಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಸೇಜನ್ನು ಕೊಡುವಂಥದ್ದಿದೆ. ಇದೇ ಕಾರಣದಿಂದಾಗಿ ಸುಮಾರು 8 ದೇಶಗಳ ಆಟಗಾರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮಖಾಯ ಆ್ಯಂಟನಿ ಇರ್ಬೋದು, ಅಥವಾ ಶ್ರೀಲಂಕಾದಿಂದ ಅಜಂಟಾ ಮೆಂಡಿಸ್ ಇರಬಹುದು. ಇಂಥ ಸಾಕಷ್ಟು ಜನ ಇವತ್ತು ಈ ಒಂದು ಕ್ರಿಕೆಟ್ ಆಟದಲ್ಲಿ ಪಾಲ್ಗೊಂಡಿರುವಂಥದ್ದು. ಅಫ್ಕೋರ್ಸ್ ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಸುನಿಲ್ ಗವಾಸ್ಕರ್ ಕೂಡ ಇರ್ತಕ್ಕಂಥದ್ದು. ಸುನಿಲ್ ಗವಾಸ್ಕರ್ ಅವರ ಜೊತೆಯಲ್ಲಿ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ಕೂಡ ನಡೆಸಿದೆ. ಆ ಮಾತುಕತೆಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀವಿ. ಅಂದರೆ ಇವೆಲ್ಲ ಒಂದು ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ, ಭಾರತ ಅಂತಕ್ಕಂಥದ್ದು ಇವತ್ತು ಕೇವಲ ಒಂದು ರಾಷ್ಟ್ರವಾಗಿಲ್ಲ ಅಥವಾ ಒಂದು ದೇಶ, ಗಡಿ ಉಳ್ಳಂಥ ದೇಶ ಅಲ್ಲ. ಇದೊಂದು ಮನಸ್ಥಿತಿ ಇವತ್ತು ವಿಶ್ವಾದ್ಯಂತ ಪಸರಿಸ್ತಾ ಇರುವಂಥದ್ದು. ಯಾಕಂದರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಇವತ್ತು ಕೂಡ ಯುದ್ಧಗಳಾಗ್ತಾ ಇದ್ದಾವೆ, ಅಶಾಂತಿ ಇದೆ. ಚೀನಾದಂಥ ರಾಷ್ಟ್ರಗಳು ಕರೋನಾದಂಥ ವೈರಸ್ಸನ್ನು ಕೂಡ ಹರಡಿದಂಥ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಒಂದು ಶಾಂತಿಯನ್ನು ಮೂಡಿಸೋಂಥ, ಒಂದು ಪ್ರೇಮವನ್ನು ಮೂಡಿಸೋಂಥ, ಏಕತೆಯನ್ನು ಮೂಡಿಸೋಂಥ ಸಂದರ್ಭ ಬೇಕಾಗಿತ್ತು. ಅಂಥ ಒಂದು ನಾಯಕತ್ವ ಕೂಡ ಬೇಕಾಗಿತ್ತು. ಆ ನಾಯಕತ್ವವನ್ನು ಕೂಡ ಇವತ್ತು ಭಾರತ ವಹಿಸ್ತಾ ಇರುವಂಥದ್ದು. ನಾವು ನೋಡ್ತಾ ಇದ್ದೀವಲ್ಲ, ಇದೇ ಕ್ರಿಕೆಟ್ ಸ್ಟೇಡಿಯಂ ಇರ್ತಕ್ಕಂಥದ್ದು ಶ್ರೀ ಕೃಷ್ಣನ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಏನಿದೆ. ಈ ಕ್ರಿಕೆಟ್ ಸ್ಟೇಡಿಯಂನಲ್ಲೇ ಇವತ್ತು ಮ್ಯಾಚ್ಗಳು ನಡೀತಾ ಇದ್ದಾವೆ. ಆ ಮ್ಯಾಚಿನ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಆ ಮ್ಯಾಚನ್ನು ಕೂಡ ನಾವು ನಿಮಗೆ ತೋರಿಸೋಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ಈ ಸಂದರ್ಭ ಮತ್ತೊಂದು ವಿಶೇಷತೆ ಏನಂದರೆ, ನಾವು ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿದೆ, ಪುಟ್ಟಪರ್ತಿ ಸಾಯಿಬಾಬಾ ಬಗ್ಗೆ ಗೊತ್ತಿದೆ, ಸಾಯಿಬಾಬಾ ಬಗ್ಗೆ ಕೇಳಿದ್ದೀವಿ. ಆದರೆ ಇವತ್ತು ಅವರ ಶಿಷ್ಯಂದರೇ ನಡೆಸ್ತಾ ಇರ್ತಕ್ಕಂಥ ದೊಡ್ಡ ಇನ್ಸ್ಟಿಟ್ಯೂಟ್ ಇದು. ಸಾಕಷ್ಟು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ, ಉಚಿತವಾಗಿ ಕ್ಯಾಶ್ ಕೌಂಟರ್ ಇರ್ತಕ್ಕಂಥ ಆಸ್ಪತ್ರೆಗಳನ್ನು ನಡೆಸ್ತಾ ಇರುವಂಥದ್ದು, ಸಾಕಷ್ಟು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಶಿಕ್ಷಣವನ್ನು ಕೂಡ ಕೊಡ್ತಾ ಇರುವಂಥದ್ದು. ಇಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಇವತ್ತು ನಾವು ಗಮನಿಸ್ತಾ ಹೋಗ್ಬೋದಾಗಿದೆ. ಈ ಒಂದು ತಂಡ ಏನಿದೆ, ಈ ತಂಡ ಇರ್ತಕ್ಕಂಥದ್ದು, ಇವತ್ತಿನ ಈ ಸಂದರ್ಭ ಇರ್ತಕ್ಕಂಥದ್ದು, ಈ ಒಂದು ಎಂಟ್ರೆನ್ಸ್ ಇದೆಯಲ್ಲ, ಇಲ್ಲಿಂದ ನಾವು ನೋಡ್ತಾ ಇದ್ದೀವಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಶ್ರೀಕೃಷ್ಣ ಕ್ರಿಕೆಟ್ ಸ್ಟೇಡಿಯಂ. ಈ ಸ್ಟೇಡಿಯಂನಲ್ಲೇ ಇವತ್ತು ಸಚಿನ್ ತೆಂಡೂಲ್ಕರ್ ಮತ್ತೆ ಬ್ಯಾಟನ್ನು ಹಿಡಿದಿದ್ದಾರೆ. ಯುವರಾಜ್ ಸಿಂಗ್ ಕೂಡ ಇವತ್ತು ಇಲ್ಲಿ ಆಟವನ್ನು ಆಡ್ತಾರೆ, ತಮ್ಮ ಆಲ್ರೌಂಡರ್ ಪ್ರದರ್ಶನವನ್ನು ನೀಡ್ತಾ ಇರುವಂಥ ಸಂದರ್ಭ ಇದು. ಥ್ಯಾಂಕ್ ಯು. ನನ್ನ ಜೊತೆಯಲ್ಲಿದ್ದಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.